ಎಲ್ಲರಿಗೂ ಶುಭೋದಯ ಮಕ್ಕಳೇ. ನಾವು ಇವತ್ತು 8ನೇ ತರಗತಿಯ ಗದ್ಯ ಯಾವುದಂದರೆ ಅಮ್ಮ ಅಂತಕ್ಕಂತಹ ಗದ್ಯ ಭಾಗ. ಆ ಗದ್ಯ ಭಾಗದ ಒಂದು ಉಳಿದ ಭಾಗದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಅದಕ್ಕೆ ಮುಂಚೆ ಈ ಗದ್ಯ ಭಾಗದಲ್ಲಿ ನಾವು ಯಾವ್ಯಾವ ವಿಷಯಗಳನ್ನು ಕಲಿತಿದ್ವಿ ಅನ್ನೋದನ್ನು ನಾವು ನೋಡೋದಾದರೆ ಮಕ್ಕಳೇ, ಈ ಅಮ್ಮ ಅಂತಕ್ಕಂತಹ ಗದ್ಯ ಭಾಗ ಇದೆಯಲ್ಲ, ಅದು ಕನ್ನಡ ಸಾಹಿತ್ಯದ ವಿಶಿಷ್ಟ ಪ್ರಕಾರ ಆಗಿರ್ತಕ್ಕಂಥ ಆತ್ಮಕಥನ ಅಂತಕ್ಕಂಥ ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು. ಅದರಿಂದಾಗಿ ನಾವು ಆತ್ಮಕಥನದ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಈ ಗದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಲೇಖಕರು ಯುವ ಅನಂತಮೂರ್ತಿ, ಇವ್ರ ಬಗ್ಗೆನೂ ಕೂಡ ನಾವು ಪರಿಚಯವನ್ನು ಮಾಡ್ಕೊಂಡಿದ್ವಿ. ಅದೇ ರೀತಿ ಈ ಪಾಠದ ಒಂದು ಹಾಸ್ಯ ಭಾವದ ಬಗ್ಗೆನೂ ಕೂಡ ತಿಳ್ಕೊಂಡಿದ್ವಿ. ಹಾಗೆ ಈ ಪಾಠದಲ್ಲಿ ಹಲವಾರು ಅಂಶಗಳನ್ನು ನಾವು ತಿಳ್ಕೊಂಡಿದ್ವಿ. ಯಾವ್ಯಾವ ಅಂಶಗಳನ್ನ ತಿಳ್ಕೊಂಡಿದ್ವಿ ಹಾಗಾದರೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಲೇಖಕರ ಊರು ಯಾವುದು? ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗಿ ಅಂತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಹುಲಿಗಳ ಕಾಟ ತುಂಬಾ ಇತ್ತು. ಯಾವಾಗಲಾದ್ರೂ ಹುಲಿಗಳು ಏನಾದ್ರು ದೂರದಿಂದಲೇ ಶಬ್ದ ಮಾಡಿದ್ರೆ ಬರ್ತಾ ಇದ್ದಾವೆ ಅಂತಕ್ಕಂಥ ಒಂದು ಶಬ್ದ ಅವ್ರ ಅಮ್ಮನಿಗೆಗೋ ತಿಳಿದ್ಬಿಡ್ತು. ಅವ್ರ ಅಮ್ಮನಿಗಿಂತ ತುಂಬಾ ಸೂಕ್ಷ್ಮವಾಗಿದ್ದವಂಥವು ಯಾವುವು ಅಂದರೆ ಅಲ್ಲಿರ್ತಕ್ಕಂಥ ಕೊಟ್ಟಿಗೆಯ ದನಗಳು. ಅವುಗಳಿಗೆ ಇನ್ನೂ ಅವ್ರ ಅಮ್ಮನಿಗಿಂತ ತುಂಬಾ ಬೇಗನೆ ತಿಳಿತಾ ಇತ್ತು. ಆ ಹುಲಿಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ಒಂದು ಶಬ್ದ ಕೇಳಿದ್ರೆ ಸಾಕು, ಈ ಹಸುಗಳು ದನಗಳೆಲ್ಲ ಏನು ಮಾಡ್ತಾ ಇದ್ವು, ನಡುಗಿ ಹೋಗ್ತಾ ಇದ್ವು. ಆಗ ನಡುಗಿ ಹೋದಾಗ ಆ ನಡುಕಕ್ಕೆ ಹೆದರಿಕೆಗೆ ಏನಾಗ್ತಾ ಇತ್ತು, ಆ ಹಸುಗಳಿಗೆ ಕಟ್ಟಿದಂತಹ ಗಂಟೆ ಇತ್ತಲ್ಲ, ಆ ಗಂಟೆ ತುಂಬಾ ಶಬ್ದ ಮಾಡ್ತಾ ಇತ್ತು. ಆ ಶಬ್ದಕ್ಕೆ ಗೊತ್ತಾಗ್ತಾ ಇತ್ತು ಇವ್ರಿಗೇನೋ ಇನ್ನೇನೋ ಹುಲಿಗಳು ಬಂದಿದ್ದಾವೆ, ಇರಬೇಕೇನೋ ಅಂತಕ್ಕಂಥದ್ದು ಮನೆಯವರಿಗೆಲ್ಲ ಗೊತ್ತಾಗ್ತಾ ಇತ್ತು. ಆಗ ಅವ್ರೇನು ಮಾಡ್ತಾ ಇದ್ರು, ಮಲಗ್ತಾನೆ ಇರಲಿಲ್ಲ. ರಾತ್ರಿ ಎಲ್ಲ ಏನು ಮಾಡ್ತಾ ಇದ್ರು, ಹುಲಿಗಳು ಎಲ್ಲಿ ಬರ್ತಾವೋ, ಈ ದನಗಳನ್ನೆಲ್ಲ ಎಲ್ಲಿ ತಿಂದ್ಬಿಡ್ತಾವೋ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಏನು ಮಾಡ್ತಾ ಇದ್ರು, ಸಣ್ಣ ಮಕ್ಕಳೆಲ್ಲ ಮಲಗ್ತಾ ಇದ್ರು. ಆದರೆ ದೊಡ್ಡವ್ರು ಮಾತ್ರ ಏನು ಮಾಡ್ತಾ ಇದ್ರು, ಅದರಲ್ಲೂ ಅವರಮ್ಮ ರಾತ್ರಿಗೆ ಹಸುಗಳನ್ನು ಕಾಯ್ತಾ ಇದ್ರು. ಇಲ್ಲಿ ಯಾವಾಗ ಹುಲಿ ಬರುತ್ತೋ ಅಂತ ಹೇಳ್ಬಿಟ್ಟು ಮನೆಯವ್ರಿಗೂ ಹೆದರಿಕೆ ಆಗ್ತಾ ಇತ್ತು. ಹುಲಿಯಿಂದ ಯಾರಿಗೆ ತಾನೇ ಭಯ ಇಲ್ಲ ಅಲ್ವಾ, ಎಲ್ಲರಿಗೂ ಭಯ ಆಗ್ತಾ ಇತ್ತು. ಅದರಲ್ಲೂ ಮಕ್ಕಳುಗಳಿಗೆ ತುಂಬಾ ಭಯ ಆಗ್ತಾ ಇತ್ತು. ಅದರಿಂದಾಗಿ ಅವರ ಅಜ್ಜ ಅವರಿಗೆ ಒಂದು ಮಂತ್ರವನ್ನು ಹೇಳ್ಕೊಡ್ತಾರೆ. ಅಂದರೆ ಭಯವಾಗದೇ ಈ ಮಂತ್ರವನ್ನು ಹೇಳಿ ಮಲ್ಕೊಂಡ್ರೆ ನಿಮಗೇನಾಗುತ್ತೆ, ಧೈರ್ಯ ಬರುತ್ತೆ, ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಂತ್ರವನ್ನು ಹೇಳ್ತಾರೆ. ಅದು ಅರ್ಜುನ ಫಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತವಾಹನ ಅಂತಕ್ಕಂತಹ ಒಂದು ಮಂತ್ರವನ್ನು ಅವರ ಅಜ್ಜ ಅವಾಗಲೇ ಹೇಳ್ಕೊಡ್ತಾ ಇದ್ರು. ಆ ಮಂತ್ರವನ್ನು ಹೇಳಿ ಇವರೇನು ಮಾಡ್ತಾ ಇದ್ರು, ಮಲಗಿಬಿಡ್ತಾ ಇದ್ರು. ಆದರೆ ರಾತ್ರಿ ಎಲ್ಲ ಅಮ್ಮ ಹಸುಗಳನ್ನು ಕಾಯ್ತಾನೆ ಇದ್ರು. ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕೊಟ್ಟಿಗೆಗೆ ಹೋಗಿ ದನಗಳಿದ್ದಾವೆ ಅಂತೇಳಿ ಅವರಿಗೆ ಕನ್ಫರ್ಮ್ ಆದಾಗ ಮಾತ್ರ ಅವ್ರ ಮನಸ್ಸಿಗೆ ಏನಾಗ್ತಾ ಇತ್ತು, ಸಮಾಧಾನ ಆಗ್ತಾ ಇತ್ತು. ಆದರೆ ಬೆಳಗ್ಗೆ ಯಾರಾದರೂ ಮನೆಗೆ ಕೆಲಸಕ್ಕೆ ಅಂತ ಬಂದಾಗ ಅವರು ಮಾತಾಡ್ತಕ್ಕಂಥ ವಿಚಾರಗಳು ಬರೀ ಇದೆ. ಅಂದರೆ ಅವ್ರ ಮನೆ ಹಸು ಹೋಯಿತು, ಇವ್ರ ಮನೆ ಹಸುವನ್ನು ಹುಲಿ ಎತ್ಕೊಂಡು ಹೋಯ್ತು, ತಿಂತು ಅಂತಕ್ಕಂಥ ವಿಚಾರಗಳನ್ನೇ ಏನು ಮಾಡ್ತಾಯಿದ್ರು, ಬೆಳಗಿನ ಹೊತ್ತು ಮಾತಾಡ್ತಾ ಇದ್ರು. ಅಂದರೆ ಅಷ್ಟು ಹುಲಿಗಳ ಕಾಟ ಅಲ್ಲಿ ಇತ್ತು. ಯಾವಾಗಲಾರು ಅಲ್ಲಿ ಏನಾಗ್ತಾಯಿತ್ತು, ದನಗಳು ಆಗಾಗ ಆ ಹುಲಿಯ ಬಾಯಿಗೆ ತುತ್ತಾಗ್ತಾ ಇತ್ತು ಅಂತೇಳಿ ನಮಗೆ ವಿಚಾರ ಗೊತ್ತಾಗ್ತದೆ. ಅದೇ ರೀತಿ ನೆಕ್ಸ್ಟು ಅವರ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಾರೆ. ಏನು ವಿದ್ಯಾಭ್ಯಾಸದ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಅವರಿಗೆ ಮೊದಲ ಗುರು ಯಾರು ಅಂತಂದರೆ ಅವರ ತಾಯಿ ಅಂತೇಳಿ ಹೇಳ್ತಾರೆ. ಇವರು ಅವರ ತಾಯಿ ಏನು ಮಾಡಿದ್ರು, ಅವರು ಕೆರೆಕೊಪ್ಪದಲ್ಲೇ ಇದ್ದಾಗಲೇ ಅವರ ಮನೆಯಲ್ಲಿಯೇ ತಾಯಿ ಇವರಿಗೆ ವಿದ್ಯಾಭ್ಯಾಸವಾದ ಒಂದು ಅಭ್ಯಾಸವನ್ನು ಮಾಡಿಸಿದ್ರು. ಅಂದರೆ ಸರಸ್ವತಿ ಮಂತ್ರವನ್ನು ಹೇಳಿ ಇವ್ರಿಗೆ ಏನು ಮಾಡಿದ್ರು, ಮರಳಲ್ಲಿ ಅಂತಕ್ಕಂಥ ಅಕ್ಷರವನ್ನು ಬರೆಸಿದ್ರು. ಒಂದು ಹಬ್ಬದ ದಿನ ಬರೆಸಿ ಅವಾಗಲೇ ಅವರು ಏನು ಮಾಡಿದ್ರು, ಶಾಲೆಗೆ ಹೋಗೋಷ್ಟೊತ್ತಿಗೆ ಅವರು ಎಲ್ಲ ಅಕ್ಷರಗಳನ್ನು ಅವ್ರ ತಾಯಿಯಿಂದ ಮನೆಯಲ್ಲಿಯೇ ಕಲಿತಿದ್ರು ಅಂತಕ್ಕಂಥ ವಿಚಾರವನ್ನು ನಮಗೆ ಏನು ಮಾಡಿದ್ರು, ಅವರ ಒಂದು ಆತ್ಮಕಥನದಲ್ಲಿ ಹೇಳಿದ್ರು. ಅವರನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಂಡಿದ್ವಿ, ಹೌದಲ್ವಾ ಮಕ್ಕಳೇ? ಹಾಗಾದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ನನಗೂ ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ? ಹಾಗಾದರೆ ಮೊದಲನೇ ಪ್ರಶ್ನೆ ಯಾವುದು ಅಂತಂದರೆ, ಲೇಖಕರ ಊರಿನಲ್ಲಿ ಯಾವ ಪ್ರಾಣಿಗಳ ಕಾಟ ಬಹಳ ಇತ್ತು? ಯಾವುದು ಮಕ್ಕಳ, ಯಾವ ಪ್ರಾಣಿ ಕಾಟ? ವೆರಿ ಗುಡ್. ಯಾವುದು? ಹುಲಿ ಪ್ರಾಣಿಯ ಕಾಟ. ಅಂದರೆ ಹುಲಿಗಳ ಒಂದು ಪ್ರಾಣಿಯ ಕಾಟ ತುಂಬಾ ಹೆಚ್ಚಾಗಿತ್ತು, ಹೌದಲ್ವ ಮಕ್ಕಳೇ? ಹಾಗೆಯೇ ಇನ್ನೊಂದು ಪ್ರಶ್ನೆ ಮಕ್ಕಳೇ, ಲೇಖಕರು ಭಯವಾದಾಗ, ಅಂದರೆ ಬಾಲ್ಯದಲ್ಲಿ ಲೇಖಕರಿಗೆ ಭಯವಾದಾಗ ಹೇಳಿಕೊಡುತ್ತಿದ್ದಂತಹ ಮಂತ್ರ ಯಾವುದು? ಯಾವುದು? ವೆರಿ ಗುಡ್. ಯಾವುದು? ಅರ್ಜುನ
ಫಲ್ಗುಣೋ ಪಾರ್ಥಃ ಕಿರೀಟಿ ಶ್ವೇತವಾಹನ ಅಂತಕ್ಕಂತಹ ಮಂತ್ರವನ್ನು ಹೇಳ್ಕೊಳ್ತಾ ಇದ್ರು. ವೆರಿ ಗುಡ್. ಹಾಗೆ ಮತ್ತೊಂದು ಪ್ರಶ್ನೆ, ಲೇಖಕರ ಅಮ್ಮ ಅಕ್ಷರಗಳನ್ನು ಯಾವುದರ ಮೇಲೆ ಬರೆಸುತ್ತಿದ್ದಳು? ಯಾವುದರ ಮೇಲೆ? ಮರಳಿನ ಮೇಲೆ ಬರೆಸ್ತಾ ಇದ್ರು. ಅದಲ್ವಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮಕ್ಕಳೇ? ಚೆನ್ನಾಗಿ ಉತ್ತರಿಸಿದ್ದೀರಾ. ಈಗ ನಾವು ಮುಂದಿನ ಭಾಗದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಎಲ್ಲರೂ ಪುಸ್ತಕವನ್ನು ತೆರೆಯಿರಿ. ಮುಂದಿನ ಭಾಗವನ್ನು ನಾನು ಓದ್ತೀನಿ, ನೀವು ನೋಡ್ತಾ ಹೋಗಿ ಮಕ್ಕಳೇ. ಹುಲಿಯ ಭಯದಿಂದಾಗಿ ನನ್ನನ್ನು ಆ ದಿನಗಳಲ್ಲಿ ಶಾಲೆಗೆ ಕಳಿಸುತ್ತಿರಲಿಲ್ಲ. ಪಾಠ ಹೇಳಲು ಮನೆಗೆ ಒಬ್ಬರು ಬರುತ್ತಿದ್ದರು. ಅವರ ಹೆಸರು ಕೃಷ್ಣಪ್ಪಯ್ಯ. ಬಹಳ ಕಟ್ಟುನಿಟ್ಟಿನ ಮೇಷ್ಟ್ರು ಅವರು. ನನಗೋ ಆ ರಂಜದ ಹೂವುಗಳನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಅಮ್ಮನಿಗೆ ಮುಡಿಯುವುದಕ್ಕೆ ಕೊಡುವುದು, ನಾನು ಮುಡಿದುಕೊಳ್ಳುವುದು, ಇದರಲ್ಲೇ ಹೆಚ್ಚು ಆಸಕ್ತಿ. ಆಗ ನನಗಿನ್ನೂ ಚೌಲವಾಗಿರಲಿಲ್ಲ. ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ಮಗಳು ಬೇಕೆಂಬ ಅಮ್ಮನ ಆಸೆ ಪೂರೈಕೆಯಾದದ್ದು ಅವರ 3ನೇ ಹೆರಿಗೆಯಲ್ಲಿ. ಅಮ್ಮ ಒಂದೊಂದು ಸಾರಿ ನನಗೆ ಹುಡುಗಿಯ ಉಡುಪು ತೊಡಿಸಿ ಹೂವು ಮುಡಿಸುತ್ತಿದ್ದಳು. ನಾನು ರಂಜದ ಹೂವನ್ನು ಪೋಣಿಸುತ್ತಾ ಕುಳಿತದ್ದನ್ನು ಕಂಡರೆ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರುತ್ತಿತ್ತು. ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು. ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರುತ್ತಿದ್ದರು. ಪೆಟ್ಟು ತಿಂದು ಅದೇನು ಕಲಿತೆ ಎಂಬುದು ಮರೆತು ಹೋಗಿದೆ. ಆದರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದಾರೆ. ಇದಾದ ಮೇಲೆ ನಾನು ಅಮ್ಮನ ಊರು ಮೇಲಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ. ನನಗಾಗ 6 ವರ್ಷ ಇದ್ದಿರಬಹುದು. ಅಲ್ಲಿದ್ದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ದರು. ಅದು ಏಕೋಪಾಧ್ಯಾಯ ಶಾಲೆ. ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗೆ ಇರುವ ಒಂದು ಕಪ್ಪು ಹುಳು ಇರುತ್ತಿತ್ತು. ಅದನ್ನು ತನ್ನಾದೇವಿ, ಗುಬ್ಬಿ ಎಂದೆಲ್ಲ ಕರೆಯುತ್ತಾರೆ. ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ ಕಾಶಿಗೆ ಹೋಗೋ ದಾರಿ ತೋರಿಸು, ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದೆವು. ಆಗ ಅದು ಹಿಂದೆ ಹಿಂದೆ ಹೋಗುತ್ತಿತ್ತು. ಮೇಷ್ಟ್ರು ಗದರಿಸಿ ನಮ್ಮನ್ನು ಒಳ ಕರೆದು ಪಾಠ ಮಾಡಬೇಕಾಗುತ್ತಿತ್ತು. ನಮಗೆ ತರಗತಿಯೊಳಗೆ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಹಾಡುವುದೇ ಪ್ರಿಯವಾದುದರಿಂದ ಹೊರಗೆ ಹೋಗುವುದಕ್ಕೆ ಉಪಾಯ ಯೋಚಿಸುತ್ತಲೇ ಇರುತ್ತಿದ್ದೆವು. ಸುಲಭದ ಉಪಾಯವೆಂದರೆ ಒಂದಕ್ಕೆ ಸರ್ ಎಂದು ಎದ್ದು ನಿಂತು ಕೇಳುವುದು. ಅವರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ದರು. ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದಲ್ಲಿ ಮನೆಯಲ್ಲಿ ಸೋರದ ಭಾಗವನ್ನು ನಾವು ಹುಡುಕಬೇಕಾಗುತ್ತಿತ್ತು. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣ ಸೌದೆ, ಅಕ್ಕಿ, ಬೇಳೆ, ಜೋನಿ ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು. ಆಗೆಲ್ಲ ಕಾಳು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು. ಜೊತೆಗೆ ಅದು ಕಾಳಿನಿಂದ ಹಣ್ಣಿನ ತನಕ ಎಲ್ಲ ಹಂತಗಳಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು. ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಹೊಲೆಯ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸುತ್ತಿದ್ದೆವು. ಆ ಚಳಿ ಮಳೆಯಲ್ಲಿ ಬೆಂಕಿಯ ಹಿತ ಸುಖವೆನಿಸುತ್ತಿತ್ತು. ಒಲೆಗೆ ಹಲಸಿನ ಬೀಜಗಳನ್ನು ಹಾಕಿ ಸುಟ್ಟು ತಿನ್ನುತ್ತಾ ಅಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿ ಬಿಟ್ಟುಕೊಂಡು ಆಲಿಸುತ್ತಿದ್ದೆವು. ಇಷ್ಟು ಇಲ್ಲಿ ಮಕ್ಕಳ. ಈಗ ನಾವು ಈ ಪಾಠದ ಒಂದು ವಿವರಣೆಗೆ ಬರೋಣ. ಲೇಖಕರು ಈಗಾಗಲೇ ನಾವು ಹಿಂದೆ ತಿಳ್ಕೊಂಡಂತೆ ಸಾಕಷ್ಟು ಅಕ್ಷರಗಳನ್ನು ಅವರು ತಾಯಿಯಿಂದಲೇ ಕಲಿತಿದ್ರು.
ನೆಕ್ಸ್ಟು ವಿದ್ಯಾಭ್ಯಾಸದ ಬಗ್ಗೆ ನಾವು ಈಗಾಗಲೇ ಹೇಳಿದಂಗೆ ಅವರ ಒಂದು ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ ಮಕ್ಕಳೇ. ಹುಲಿಯ ಭಯದಿಂದಾಗಿ ನನ್ನನ್ನು ಆ ದಿನದಲ್ಲಿ ಶಾಲೆಗೆ ಕಳುಹಿಸುತ್ತಿರಲಿಲ್ಲ. ಅಂದರೆ ಯಾರನ್ನ? ಲೇಖಕರನ್ನ ಅವರ ಮನೆಯವರ ತಂದೆ ತಾಯಿಗಳೇನು ಮಾಡಿದ್ರು, ಹುಲಿಯ ಒಂದು ಭಯ ಇದ್ದಿದ್ದರಿಂದಾಗಿ. ಅಂದರೆ ಸಾಮಾನ್ಯವಾಗಿ ತೀರ್ಥಹಳ್ಳಿ ಮಲೆನಾಡು ಪ್ರದೇಶ ಹೌದಲ್ವಾ? ಮಲೆನಾಡು ಪ್ರದೇಶಗಳಲ್ಲಿ ಸ್ವಲ್ಪ ಏನಾಗಿರುತ್ತೆ, ಕಾಡು ಹೆಚ್ಚಾಗಿ ಇರುತ್ತೆ. ಅದರಿಂದಾಗಿ ಮನೆಗಳು ಅಲ್ಲೊಂದು ಇಲ್ಲೊಂದು ಇದ್ದಾಗ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನೋ ಯಾವುದಾದ್ರು ಒಂದು ಪ್ರಾಣಿಗಳ ಬಾಯಿಗೆ ತುತ್ತಾಗ್ಬಿಡ್ತಾರೆ ಅಂತಕ್ಕಂಥ ಒಂದು ಭಯದಿಂದ ಏನು ಮಾಡ್ತಾ ಇದ್ರು ಇವರು ಅವರ ಲೇಖಕರನ್ನ ಅವರ ತಂದೆ ತಾಯಿಗಳು ಶಾಲೆಗೆ ಕಳಿಸ್ತಾ ಇರಲಿಲ್ಲ. ಪಾಠ ಹೇಳಲು ಮನೆಗೆ ಒಬ್ಬರು ಬರುತ್ತಿದ್ದರು. ಹಾಗಂತ ಇವ್ರನ್ನ ವಿದ್ಯಾಭ್ಯಾಸದಿಂದಲೂ ಕೂಡ ದೂರ ಇಟ್ಟಿರಲಿಲ್ಲ. ಅವ್ರ ಮನೆಗೇನೆ ಒಬ್ಬರು ಮೇಷ್ಟ್ರನ್ನ ಕರೆಸ್ಕೊಳ್ತಾರೆ, ಒಬ್ಬರು ಗುರುಗಳನ್ನ ಕರೆಸ್ಕೊಳ್ತಾ ಇದ್ರು. ಅವರ ಹೆಸರು ಏನು ಅಂತಂದ್ರೆ ಕೃಷ್ಣಪ್ಪಯ್ಯ ಅಂತೇಳಿ ಅವರ ಹೆಸರು. ಬಹಳ ಕಟ್ಟುನಿಟ್ಟಿನ ಮೇಷ್ಟ್ರು ಅವರು. ಅಂದರೆ ಶಿಸ್ತಿನ ಸಿಪಾಯಿ ಅಂತ ಹೇಳ್ತೀವಿ, ಅಷ್ಟು ಕಟ್ಟುನಿಟ್ಟು ಅಂದರೆ ತುಂಬಾನೇ ಶಿಸ್ತಿನಿಂದ ಕೂಡಿರ್ತಕ್ಕಂಥ ಶಿಕ್ಷಕರು ಅವರು. ನನಗೂ ಆಗ ರಂಜಿದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಅಮ್ಮನಿಗೆ ಮುಡಿಯುವುದಕ್ಕೆ ಕೊಡುವುದು, ನಾನು ಮುಡಿದುಕೊಳ್ಳುವುದು ಇದರಲ್ಲಿಯೇ ಹೆಚ್ಚು ಆಸಕ್ತಿ. ಅಂದರೆ ಅವರಿಗೆ ಹೆಚ್ಚು ಆಸಕ್ತಿ ಯಾವುದರಲ್ಲಿತ್ತು ಲೇಖಕರಿಗೆ ಅವಾಗ ಅಂತಂದರೆ, ರಂಜಿತ ಹೂಗಳನ್ನು ತಂದು, ರಂಜಿತ ಹೂಗಳನ್ನ ನಕ್ಷತ್ರಾಕೃತಿಯಲ್ಲಿರ್ತಕ್ಕಂಥ ಹೂಗಳು ಮಕ್ಕಳೇ, ಆ ರಂಜಿತ ಹೂಗಳನ್ನು ತಂದು ಪೋಣಿಸಿನೇ ಕಟ್ಟೋದು ಅಂತೇಳಿ ಹೇಳ್ತೀವಲ್ಲ, ಆ ರೀತಿ ಅದನ್ನು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ, ಅಂದರೆ ಸರಗಳನ್ನೇ ಹಾರಗಳು ಅಂತೇಳಿ ಹೇಳ್ತೀವಲ್ಲ ಮಕ್ಕಳೇ, ಉದ್ದ ಉದ್ದ ಪೋಣಿಸ್ಬಿಟ್ಟ ಹಾರಗಳನ್ನು ಅವರ ತಾಯಿಗೆ ಏನು ಮಾಡ್ತಾ ಇದ್ರು, ಮುಡಿಯೋದಕ್ಕೆ ಕೊಡ್ತಾ ಇದ್ರು. ಅಂದರೆ ನೋಡಿ, ಲೇಖಕರಿಗೂ ಕೂಡ ಏನಂತೆ ಹೂ ಪೋಣಿಸೋಕ್ಕೆ ಬರ್ತಿತ್ತಂತೆ. ಅದರಿಂದಾಗಿ ಅವರು ತಾಯಿಗಳು ಕೊಡ್ತಾರೆ, ಜೊತೆಗೆ ಏನು ಮಾಡ್ತಿದ್ರಂತೆ, ನಾನು ಮುಡಿದುಕೊಳ್ಳುವುದು ಅಂದರೆ ಅವರು ಮುಡ್ಕೊಳ್ತಿದ್ರಂತೆ. ನೋಡಿ ಮಕ್ಕಳ, ಇದೇನಪ್ಪ ಗಂಡಸರು ಮುಡಿತಾರ, ಅವ್ರಿಗೆ ಏನಿರುತ್ತೆ ಜಡೆ ಅಂತ ನಾವು ಅನ್ಕೋಬಹುದು. ಮುಂದೆ ಹೇಳ್ತಾರೆ ನೋಡಿ ಮಕ್ಕಳೇ ಅವರನ್ನೇ. ಆಗ ನನಗಿನ್ನೂ ಚೌಲವಾಗಿರಲಿಲ್ಲ. ಚೌಲ ಅಂದರೆ ಏನು ಮಕ್ಕಳೇ? ತಲೆ ಕೂದಲನ್ನ ತೆಗೆಸೋದು ಅಂತೇನು ಹೇಳ್ತೀವಲ್ಲ, ಅವ್ರಿಗೇನು ತಲೆ ಕೂದಲನ್ನ ಇನ್ನೂ ತೆಗೆಸಿರ್ಲಿಲ್ಲ. ಅದರಿಂದಾಗಿ ಅವರಿಗೆ ಚೌಲ ಅಂದರೆ ತಲೆ ಕೂದಲನ್ನ ತೆಗೆಸದೇ ಇರುವುದು ಅಂತೇಳಿ ಹೇಳ್ತೀವಿ. ತಲೆ ಕೂದಲನ್ನ ತೆಗೆಸದೇ ಇರುವುದಕ್ಕೆ ನಾವು ಚೌಲ ಅಂತೀವಿ. ಅಂದರೆ ಅವರಿಗಿನ್ನೂ ಅವಾಗ ತಲೆ ಕೂದಲನ್ನ ತೆಗೆಸಿರಲಿಲ್ಲ. ಏನೋ ಹೆಣ್ಣು ಮಕ್ಕಳ ರೀತಿ ಅವ್ರಿಗೂ ಕೂಡ ಉದ್ದನೆ ಜಡೆ ಇತ್ತು. ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ಮಗಳು ಬೇಕೆಂಬ ಅಮ್ಮನ ಆಸೆ ಪೂರೈಕೆಯಾಗಿತ್ತು ಅವರ 3ನೇ ಹೆರಿಗೆಯಲ್ಲಿ. ಅಂದರೆ ಈಗ ನಮ್ಗೆ ಗೊತ್ತಾಗ್ತಾ ಇದೆ ಈ ಮಾತಿಂದ ಏನು ಅಂದರೆ, ಅಮ್ಮನಿಗೆ ಹೆಣ್ಣು ಮಕ್ಕಳಂದ್ರೆ ತುಂಬ ಇಷ್ಟ ಇತ್ತು. ಅವರಿಗೆ ಹೆಣ್ಣು ಮಕ್ಕಳು ಇರಲಿಲ್ಲ ಅನ್ಸುತ್ತೆ. ಅದರಿಂದಾಗಿ ಇವರು ಏನು ಮಾಡಿದ್ರು, ಇವರಿಗೆ ಲೇಖಕರಿಗೆ ಏನು ಮಾಡ್ತಾ ಇದ್ರು, ಅಮ್ಮ ಒಂದೊಂದು ಸಾರಿ ನನಗೆ ಹುಡುಗಿಯ ಉಡುಪು ತೊಡಿಸಿ ಹೂವು ಮುಡಿಸುತ್ತಿದ್ದಳು. ಅಂದರೆ ಅವರಿಗೆ ಹೆಣ್ಣು ಮಕ್ಕಳು ಇರಲಿಲ್ಲದಾಗಿ ಹೆಣ್ಣು ಮಕ್ಕಳ ಮೇಲೆ ಆಸೆ ತಾಯಿ ಇದ್ದಿದ್ದರಿಂದಾಗಿ ಅವಳು ಏನು ಮಾಡ್ತಾ ಇದ್ರು, ಲೇಖಕರಿಗೆ ಏನು ಮಾಡ್ತಾ ಇದ್ರು, ಹೆಣ್ಣು ಮಕ್ಕಳ ಉಡುಪನ್ನು ಧರಿಸ್ಬಿಟ್ಟು ಅವರಿಗೇನೆ ಹೂವನ್ನು ಮುಡಿಸ್ತಾ ಇದ್ರು. ನಾನು ರಂಜಿತ ಹೂವನ್ನು ಪೋಣಿಸುತ್ತಾ ಕುಳಿತದ್ದನ್ನು ಕಂಡರೆ ಕೃಷ್ಣಪ್ಪಯ್ಯ ಅವರಿಗೆ ಸಿಟ್ಟು ಬರುತ್ತಿತ್ತು. ನೋಡಿ, ಏನಾದ್ರು ಲೇಖಕರು ಆ ಹೂವನ್ನು ಪೋಣಿಸ್ಕೊಂಡು ಏನಾದ್ರು ಕೂತಿದ್ರೆ ಅಂದರೆ ಲೇಖಕರಿಗೆ ತುಂಬ ಇಷ್ಟ ರಂಜಿತ ಹೂಗಳನ್ನು ಪೋಣಿಸೋದು ಅಂತಂದರೆ. ಆದರೆ ಇವರು ಹೂವನ್ನು ಪೋಣಿಸ್ತಾ ಕೂತಿದ್ದನ್ನು ಏನಾದರೂ ಅವರ ಯಾರೋ ಶಿಕ್ಷಕರಾಗಿರೋಂಥ ಕೃಷ್ಣಪ್ಪಯ್ಯ ಅವರು ನೋಡಿದ್ರೆ ಅವ್ರಿಗೆ ಏನಾಗ್ತಾ ಇತ್ತು, ತುಂಬಾ ಕೋಪ ಬರ್ತಾ ಇತ್ತು, ಸಿಟ್ಟು ಬರ್ತಾ ಇತ್ತು. ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು. ಅಂದರೆ ಅಧಿಕೃತವಾಗಿ ಇವರ ಮೊದಲ ಶಿಕ್ಷಕರು ಯಾರು ಅಂತಂದರೆ ಕೃಷ್ಣಪ್ಪಯ್ಯ. ಅಂದರೆ ಅವರ ತಾಯಿ ಏನೋ ವಿದ್ಯಾಗುರು ಮೊದಲೇ ಅವ್ರು ಇರ್ಬೋದು, ಅಕ್ಷರಗಳನ್ನ ಅವರಿಂದ ಕಲ್ತಿದ್ರು. ಆದರೆ ಅಧಿಕೃತವಾಗಿ ಇವರಿಗೆ ಶಿಕ್ಷಕರಾಗಿದ್ದವರು ಯಾರು ಅಂತಂದರೆ ಕೃಷ್ಣಪ್ಪಯ್ಯ. ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರುತ್ತಿದ್ದರು. ಬೆತ್ತ ಏನು ಮಕ್ಕಳೇ? ಕೋಲು. ಹೊಲಿಯೋದನ್ನ ಕೋಲು ಅಂತೇಳಿ ಹೇಳ್ತೀವಲ್ಲ, ಅದನ್ನು ನಾವು ಬೆತ್ತ ಅಂತ ಕೂಡ ಹೇಳ್ತೀವಿ. ಬೆತ್ತ ಅಂದರೆ ಕೋಲು.
ತಂತಿರ್ತಾರೆ. ಬರ್ಬೇಕಾದ್ರೆ ಕೈಯಲ್ಲಿ ಒಂದು ಕೋಲನ್ನ ಇಟ್ಕೊಂಡು ಬರ್ತಾ ಇದ್ರು. ಪೆಟ್ಟು ತಿಂದು ಅದೇನು ಕಲಿತೆ ಎಂಬುದು ಮರೆತು ಹೋಗಿದೆ, ಆದರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದಾರೆ. ಅಂದ್ರೆ ಅವರು ಹೊಡಿತಾ ಇದ್ರು. ಇವರು ಸಾಕಷ್ಟು ಒದೆಗಳನ್ನ ತಿಂದಿದ್ದಾರೆ. ಅದರಿಂದಾಗಿ ಒದೆಯನ್ನ ತಿಂದು ನಾನು ಏನು ಕಲಿತೆ ಅನ್ನೋದು ಮಾತ್ರ ನನಗೆ ಮರ್ತೋಗ್ಬಿಟ್ಟಿದೆ. ಆದರೆ ಕೃಷ್ಣಪ್ಪಯ್ಯ ಗುರುಗಳು ಮಾತ್ರ ನನ್ನ ನೆನಪಿನಲ್ಲಿ ಇಂದಿಗೂ ಉಳಿದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ಇದಾದ ಮೇಲೆ ನಾನು ಅಮ್ಮನ ಊರು ಮೇಳಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ. ಮೇಳಿಗೆ ಅವರ ತಾಯಿಯ ಊರು. ಅಲ್ಲಿಗೆ ಹೋಗಿ ಏನು ಮಾಡಿದ್ರು, ಶಾಲೆಯಲ್ಲಿ ಕೆಲ ಕಾಲ ಕಲಿತರು. ಅಂದರೆ ಶಾಲೆಗೂ ಕೂಡ ಹೋದ್ರು, ಅಲ್ಲಿ ಕಲಿತರು. ನನಗಾಗ 6 ವರ್ಷ ಇದ್ದಿರಬಹುದು. ಅಂದರೆ ಅವರು ಶಾಲೆಗೆ ಸೇರಿದಾಗ ಎಷ್ಟು ವರ್ಷ ಇತ್ತು? 6 ವರ್ಷ ಇತ್ತು. ಅಲ್ಲಿಂದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ದರು. ಅಂದರೆ ಆ ಮೇಳಿಗೆ ಶಾಲೆ ಇತ್ತಲ್ಲ, ಆ ಶಾಲೆಯಲ್ಲಿ ಯಾರಿದ್ರು? ಶಾಲೆಯಲ್ಲಿ ಮೇಷ್ಟ್ರಿದ್ರು ಒಬ್ರು. ಯಾರು ಆ ಮೇಷ್ಟ್ರಿದ್ರು ಅಂತಂದರೆ ಶೇಷಗಿರಿ ಅಂತಕ್ಕಂಥದ್ದು ಅವರ ಒಂದು ಹೆಸರು. ಅವರು ನೋಡಿ, ಅವರ ತಾಯಿಗೂ ಕೂಡ ಏನಾಗಿದ್ರಂತೆ? ಶಿಕ್ಷಕರಾಗಿದ್ರಂತೆ. ಅಂದರೆ ಅವರ ತಾಯಿಯವರಿಗೆ ಇವರು ಶಿಕ್ಷಣ ಶಾಲೆಗೆ ಸೇರಿದ್ರು. ಆ ತಾಯಿಯವರಲ್ಲಿರ್ತಕ್ಕಂತಹ ಶಾಲೆಯಲ್ಲಿ ಇವರು ಏನು ಮಾಡಿದ್ರು? ಕಲಿಯೋದಕ್ಕೆ ಶುರು ಮಾಡೋದು. ಅದರಿಂದಾಗಿ ಅಲ್ಲಿ ಅವ್ರ ತಾಯಿಗೆ ಯಾರು ಶಿಕ್ಷಕರಾಗಿದ್ರು ಅಂದರೆ ಶೇಷಗಿರಿ ರಾಯವರು ಲೇಖಕರ ತಾಯಿಗೂ ಶಿಕ್ಷಕರಾಗಿದ್ರು, ಹಾಗೆ ಲೇಖಕರಿಗೂ ಕೂಡ ಶಿಕ್ಷಕರಾಗಿದ್ರು. ಅದು ಏಕೋಪಾಧ್ಯಾಯ ಶಾಲೆ. ಅಂದರೆ ಏಕೋಪಾಧ್ಯಾಯ ಶಾಲೆ ಅಂತಲೇ ಒಬ್ಬರೇ ಟೀಚರ್ಸ್ ಇರ್ತಕ್ಕಂಥದ್ದು, ಒಬ್ಬರೇ ಶಿಕ್ಷಕರು ಇರ್ತಕ್ಕಂಥದ್ದು. ಎಲ್ಲ ವಿಷಯಗಳನ್ನು ಅವರೇ ಬೋಧಿಸ್ತಾರೆ. ಇಲ್ಲಿ ಮಕ್ಕಳ ಏಕೋಪಾಧ್ಯಾಯ ಈ ಪದವನ್ನು ನೋಡಿದ್ರೆ ನಾವು ಬಿಡಿಸಿ ಬರಬೇಕು. ಏಕ ಪ್ಲಸ್ ಉಪಾಧ್ಯಾಯ ಅಲ್ವಾ ಮಕ್ಕಳೇ? ಏನಾಗುತ್ತೆ ಪದ? ಏಕೋಪಾಧ್ಯಾಯ. ಏಕ ಪ್ಲಸ್ ಉಪಾಧ್ಯಾಯ ಏಕೋಪಾಧ್ಯಾಯ. ಯಾವ ಸಂಧಿ ಮಕ್ಕಳ? ಗುಣಸಂಧಿ. ಸಂಧಿ ಗುಣಸಂಧಿ. ಒಬ್ಬರೇ ಶಿಕ್ಷಕರಿರ್ತಕ್ಕಂಥ ಶಾಲೆಯಲ್ಲಿ. ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು. ಅಂದರೆ ಶಾಲೆಯ ಮುಂದೆ ಅಂಗಳ ಇತ್ತು. ಆ ಅಂಗಳ ಅಂದರೆ ಆವರಣ ಅಂತೇಳಿ ಹೇಳ್ತೀವಲ್ಲ, ಆ ಆವರಣ ಇತ್ತು. ಅದು ಯಾವ್ರಿಂದ ತುಂಬ ಹೋಗಿತ್ತು? ತುಂಬಾನೇ ಧೂಳಿನಿಂದ ತುಂಬಿ ಹೋಗಿತ್ತು. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗೆ ಇರುವ ಒಂದು ಕಪ್ಪು ಹುಳು ಇರುತ್ತಿತ್ತು. ಅಂದರೆ ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳು. ಕುಳಿ ಅಂತಂದ್ರೆ ಹೊಂಡ ಅಥವಾ ಗುಂಡಿ ಅಂತೇಳಿ ಹೇಳ್ತೀವಿ. ಸಣ್ಣ ಸಣ್ಣ ಗುಂಡಿ. ಕುಳಿ ಅಂತಂದ್ರೆ ಗುಂಡಿ. ಗುಂಡಿ ಅಂದ್ರೆ ದೊಡ್ಡ ಗುಂಡಿ ಅಲ್ಲ ಮಕ್ಕಳ, ಸಣ್ಣ ಸಣ್ಣ ಗುಂಡಿ. ಆ ಗುಂಡಿಗಳು ಇರ್ತಿತ್ತು. ಆ ಗುಂಡಿಯ ಒಳಗೆ, ಆ ಹೊಂಡದ ಒಳಗೆ ಏನಿರ್ತಿತ್ತು? ಒಂದು ಕಪ್ಪು ಹುಳು ಇರ್ತಿತ್ತು. ಇಷ್ಟೇ ಇಷ್ಟು ಸಣ್ಣ ಸಣ್ಣ ಒಂದು ಗುಂಡಿ. ಆ ಗುಂಡಿ ಒಳಗೆ ಕಪ್ಪು ಹುಳು ಇರ್ತಿತ್ತು. ಅದನ್ನ ಏನಂತ ಕರೀತಾರೆ? ತನ್ನಾದೇವಿ ಗುಬ್ಬಿ ಎಂದೆಲ್ಲ ಕರೀತಿದ್ರು. ಆ ಕಪ್ಪು ಹುಳು ಇತ್ತಲ್ವಾ, ಆ ಹುಳುವನ್ನ ಗುಬ್ಬಿ ಅಥವಾ ತನ್ನಾದೇವಿ ಅಂತೇಳಿ ಕರೀತಾ ಇದ್ರು. ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ, ಅಂದರೆ ಆ ಸಣ್ಣ ಗುಂಡಿ ಇತ್ತಲ್ಲ, ಆ ಗುಂಡಿಯಿಂದ ಆ ಹುಳುವನ್ನ ಹೊರಗೆ ಎಬ್ಬಿಸ್ತಾ ಇದ್ರು. ಎಬ್ಬಿಸ್ಬಿಟ್ಟು ಕಾಶಿಗೆ ಹೋಗೋ ದಾರಿ ತೋರಿಸು, ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದರು. ಅಂದ್ರೆ ಇಲ್ಲಿ ಒಂದು ಗುಂಡಿ ಇದೆ ಅಂತ ಅನ್ಕೊಳ್ಳಿ ಮಕ್ಕಳ. ಈ ಗುಂಡಿ ಇದ್ದಾಗ ಇದರೊಳಗೆ ಒಂದು ಹುಳು ಇತ್ತು. ಯಾವುದು? ಈಗಾಗಲೇ ಹೇಳಿದಾಗೆ ತನ್ನಾದೇವಿ ಗುಬ್ಬಿ ಅಂತಕ್ಕಂಥ ಹುಳು ಇತ್ತು. ಈ ಗುಂಡಿಯ ಸುತ್ತ ಏನ್ ಮಾಡ್ತಾರೆ? ಬೆರಳನ್ನ ಆಡಿಸ್ತಾರೆ. ಆಡಿಸ್ಬಿಟ್ಟು ಕಾಶಿಗೆ ಹೋಗೋ ದಾರಿ ತೋರಿಸು, ಕಾಶಿಗೆ ಹೋಗೋ ದಾರಿ ತೋರಿಸು ಅಂತೇಳಿ ಆ ಗುಂಡಿಯ ಸುತ್ತ ಬೆರಳನ್ನ ಈಗ ಕಲಿತಾ ಇದ್ರೆ ಆ ಹುಳು ಏನಾಗ್ತಾ ಇತ್ತು? ಒಳಗಿಂದ ಹೊರಗೆ ಬರ್ತಾ ಇತ್ತು. ಆಗ ಅದು ಹಿಂದೆ ಹಿಂದೆ ಹೋಗುತ್ತಿತ್ತು. ಮೇಷ್ಟ್ರು ಗದರಿಸಿ ನಮ್ಮನ್ನು ಒಳ ಕರೆದು ಪಾಠ ಮಾಡಬೇಕಾಗುತ್ತಿತ್ತು. ಅಂದ್ರೆ ಈ ಹುಳುವನ್ನ ಏನ್ ಮಾಡೋದು? ಹೊರಗೆ ತರದೇ ಇವರು ಒಂದು ಕೆಲಸ. ಇದೇ ಒಂದು ರೀತಿ ಆಟ ಆಗೋಗ್ಬಿಟ್ಟಿತ್ತು. ಅಲ್ಲಿ ಆಟ ಆಡ್ತಾ ಕೂತ್ರೆ ಶಿಕ್ಷಕರು ಇವನ್ನ ಶಾಲೆ ಒಳಗೆ, ತರಗತಿ ಒಳಗೆ ಕರ್ಕೊಂಡು ಬರೋದೇ ತುಂಬಾನೇ ಏನಾಗ್ತಿತ್ತು? ಕಷ್ಟದ ಕೆಲಸ ಆಗಿತ್ತು. ನಮಗೆ ತರಗತಿ ಒಳಗೆ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಹಾಡುವುದೇ ಪ್ರಿಯವಾದುದರಿಂದ ಹೊರಗೆ ಹೋಗುವ
ಹೊರಬರುವುದಕ್ಕೆ ಉಪಾಯ ಯೋಚಿಸುತ್ತಲೇ ಇರುತ್ತಿದ್ದೆವು. ನೋಡಿ, ಲೇಖಕರಿಗೆ ಶಾಲೆ ಒಳಗೆ ಕೂರೋಕ್ಕಿಂತ ಹೊರಗೆ ಆಟ ಆಡೋದು ತುಂಬಾನೇ ಇಷ್ಟ ಇರ್ತದೆ. ಸಾಮಾನ್ಯ ಏನ್ ಮಾಡ್ತಾರೆ ಮಕ್ಕಳು ಆಟ ಆಡೋದಕ್ಕೆ ಹೆಚ್ಚು ಇಷ್ಟಪಡೋದು. ಅದರಿಂದಾಗಿ ಇವರು ಕೂಡ ಏನ್ ಮಾಡ್ತಾ ಇದ್ರು, ತರಗತಿ ಒಳಗೆ ಕೂತ್ಕೊಳ್ಳೋಕ್ಕಾಗದೇ ಹೊರಗೆ ಹೋಗಿ ಆಟ ಆಡ್ಬೇಕಲ್ಲ ಏನಾದ್ರು ಮಾಡಿ ಅಂತೇಳಿ ಯಾವಾಗ ಏನ್ ಮಾಡ್ತಾ ಇದ್ರು, ಒಂದು ಉಪಾಯವನ್ನ ಯೋಚಿಸ್ತಾ ಇದ್ರು. ಹೌದಾನೆ, ಸುಮ್ಮನೆ ಒಳಗೆ ಶಿಕ್ಷಕರು ಬಿಡ್ತಾ ಇರಲಿಲ್ಲ. ಅದರಿಂದಾಗಿ ಏನಾದ್ರು ಮಾಡಿ ಉಪಾಯ ಮಾಡಿ ಹೊರಗೆ ಹೋಗ್ಬೇಕಲ್ಲ ಅಂತೇಳಿ ಯಾವಾಗಲೂ ಯೋಚನೆಯನ್ನ ಮಾಡ್ತಾ ಇದ್ರು. ಸುಲಭದ ಉಪಾಯವೆಂದರೆ ಒಂದಕ್ಕೆ ಸರ್ ಎಂದು ಎದ್ದು ನಿಂತು ಕೇಳುವುದು. ಅವರಿಗೆ ಯಾವ ಉಪಾಯ ಗೊತ್ತಾಗ್ತಾ ಇರಲಿಲ್ಲ. ಅವರಿಗೆ ಒಂದೇ ಉಪಾಯ, ಏನೋ ಒಂದಕ್ಕೆ ಸರಿ ರೀತಿ ಕೇಳ್ತಾರೆ. ನೋಡಿದ್ದೀರಾ ಮಕ್ಕಳು? ಆ ರೀತಿ ಕೇಳೋದೆ ಅವ್ರಿಗೇನೋ ಒಂದಕ್ಕೆ ಸರ್ ಅಂತೇಳಿ ಎದ್ದು ನಿಂತ್ಕೊಂಡು ಕೇಳಿದ್ರೆ ನಮ್ಮನ್ನ ಶಿಕ್ಷಕರು ಏನ್ ಮಾಡ್ತಾರೆ, ಈಸಿಯಾಗಿ ಹೊರಗೆ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೊರಗೆ ಹೋಗಲು ಅನುಮತಿ ಕೊಡ್ತಿದ್ದರು. ಒಂದಕ್ಕೆ ಸರ್ ಅಂತೇಳಿ ಎದ್ದು ನಿಂತ್ಕೊಂಡು ಕೇಳಿದ್ರೆ ಶಿಕ್ಷಕ ಏನ್ ಮಾಡ್ತಾ ಇದ್ರು, ಅನುಮತಿಯನ್ನ ಕೊಡ್ತಾ ಇದ್ರು. ಇದರಿಂದಾಗಿ ಕೇಳ್ಕೊಂಡು ಹೊರಗೆ ಹೋದಾಗ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಶಾಲೆಗೆ ಬರ್ತಾ ಇದ್ರು. ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದಲ್ಲಿ ಮನೆಯಲ್ಲಿ ಸೋರದ ಭಾಗವನ್ನು ನಾವು ಹುಡುಕಬೇಕಾಗುತ್ತಿತ್ತು. ಅಂದ್ರೆ ಮಲೆನಾಡು ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮಳೆ ಇರುತ್ತೆ. ಸಾಮಾನ್ಯ ಈ ಟೈಮ್ ಮಳೆ ಸುರಿತಾನೆ ಇರುತ್ತೆ. ಆಗ ಮಳೆಗಾಲದ ಆರಂಭಕ್ಕೆ ನೋಡಿ ಮಕ್ಕಳ ಇನ್ನೊಂದು ಪದ ಇದೆ, ಮಳೆಗಾಲ. ಏನ್ ಬಿಡಿಸ್ತೀರಾ? ಮಳೆಗಾಲ, ಮಳೆ ಪ್ಲಸ್ ಕಾಲ ಏನಾಯ್ತು? ಮಳೆಗಾಲ. ಇಲ್ಲಿ ಯಾವ ಸಂಧಿ ಮಕ್ಕಳೇ? ಆದೇಶ ಸಂಧಿ. ಆದೇಶ ಸಂಧಿ. ಕಥಾಪಗಳಿಗೆ ಗಾದಾಪಗಳು ಆದೇಶವಾಗಿ ಬರ್ತಕ್ಕಂಥದ್ದು. ಮಳೆ ಪ್ಲಸ್ ಕಾಲ, ಮಳೆಗಾಲ. ಮಳೆಗಾಲ ಆರಂಭಕ್ಕೆ ಮೊದಲೇ, ಇನ್ನೇನು ಮಳೆಗಾಲ ಶುರುವಾಗುತ್ತೆ ಅನ್ನೋ ಮುಂಚೆ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣ ಸೌದೆ ಅಂದ್ರೆ ಮನೆಯಕ್ಕೆ ಏನೇನು ಬೇಕೋ ಅಗತ್ಯ ವಸ್ತುಗಳನ್ನ ಅವುಗಳನ್ನ ಏನ್ ಮಾಡ್ತಾ ಇದ್ರು, ಮಳೆಗಾಲ ಶುರುವಾಗೋದಕ್ಕೆ ಮುಂಚೆನೆ ಮನೆಯಲ್ಲಿ ತಂದಿಟ್ಕೊಳ್ತಾ ಇದ್ರು. ಯಾವ ವಸ್ತುಗಳನ್ನ ತಂದಿಟ್ಕೊಳ್ತಾ ಇದ್ರು ಅಂತಂದ್ರೆ ಒಣ ಸೌದೆ. ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಸೌದೆ ಒಲೆಗಳೇ ಹೆಚ್ಚಾಗಿದ್ದು. ಸೌದೆ ಉರಿಯೋದಕ್ಕೆ ಸೌದೆಗಳು ಒಲೆ ಉರಿಯೋದಕ್ಕೆ ಸೌದೆಗಳು ಬೇಕಾಗಿತ್ತು. ಅದರಿಂದಾಗಿ ಒಣ ಸೌದೆಗಳನ್ನ ತಂದಿಟ್ಕೊಳ್ತಾ ಇದ್ರು. ಅಕ್ಕಿ ಜೊತೆಗೆ ಬೇಳೆ, ಜೋನಿ ಬೆಲ್ಲ. ಜೋನಿ ಬೆಲ್ಲ ಅಂತಂದ್ರೆ ಮಕ್ಕಳು ಏನಂತ ಹೇಳ್ತೀವಿ? ಜೋನಿ ಬೆಲ್ಲ. ಜೋನಿ ಬೆಲ್ಲ ಅಂದ್ರೆ ಮಕ್ಕಳೇ ನೀರು ಬೆಲ್ಲ ಅಂತೇಳಿ ಹೇಳ್ತೀವಿ. ನೀರು ಬೆಲ್ಲ ಅಂದ್ರೆ ಬೆಲ್ಲ ಅಂದ್ರೆ ಸಾಮಾನ್ಯ ಗಟ್ಟಿ ಇರುತ್ತೆ. ಹೌದಲ್ಲ ಮಕ್ಕಳೇ? ದುಂಡಾಗಿರುತ್ತೆ, ಇಲ್ಲ ಚೌಕವಾಗಿ ಇರುತ್ತೆ. ಜೋನಿ ಬೆಲ್ಲ ಅಂದ್ರೆ ನೀರಿನ ರೀತಿ ಇರ್ತಕ್ಕಂಥದ್ದು, ಆ ರೀತಿ ಬೆಲ್ಲ. ಆ ಜೋನಿ ಬೆಲ್ಲ ಎಲ್ಲವನ್ನು ಏನ್ ಮಾಡ್ತಾ ಇದ್ರು, ಸಂಗ್ರಹಿಸಲು ನೆರವಾಗ್ತಾ ಇದ್ರು. ಅಂದ್ರೆ ಈ ಮನೆಯಲ್ಲಿ ಸಂಗ್ರಹಿಸುವುದಕ್ಕೆ ಅವರ ಸ್ನೇಹಿತರ ಅಂದ್ರೆ ಅವರ ಅಪ್ಪನ ಸ್ನೇಹಿತರು ಕೂಡ ಏನ್ ಮಾಡ್ತಾ ಇದ್ರು, ಸಹಾಯವನ್ನ ಮಾಡ್ತಾ ಇದ್ರು. ಕಾಡಿಗೆ ಹೋಗಿ ಸೌದೆಯನ್ನ ಕಳ್ಕೊಂಡು ಬರ್ತಾ ಇದ್ರು. ಜೊತೆ ಈಗ ಅಕ್ಕಿ, ಬೇಳೆ, ಜೋನಿ ಬೆಲೆ ಇವುಗಳನ್ನೆಲ್ಲ ತರೋದಕ್ಕೆ ಅವರಿಗೆ ನೆರವಾಗ್ತಾ ಇದ್ರು. ಹಾಗಿಲ್ಲ, ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು. ಯಥೇಚ್ಛವಾಗಿ ಅಂತಾನೆ ಮತ್ತೆ ಬೇಕಾದಷ್ಟು ಅಂತೇಳಿ ಹೇಳ್ತೀವಲ್ಲ, ಯಥೇಚ್ಛ. ಯಥೇಚ್ಛ ಅಂದ್ರೆ ಬೇಕಾದಷ್ಟು, ನಮಗೆ ಎಷ್ಟು ಬೇಕೋ ಅಷ್ಟು. ಆ ಹಲಸಿನ ಹಣ್ಣು ನಮಗೆ ಏನಾಗ್ತಾ ಇತ್ತು, ಕಾಡಿನಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇತ್ತು. ಅಂದ್ರೆ ಮಲೆನಾಡು ಇದೆ ಪ್ರದೇಶದಲ್ಲಿ ಮಕ್ಕಳೇ ಹಲಸಿನ ಹಣ್ಣು ತುಂಬಾನೇ ಯಥೇಚ್ಛವಾಗಿ ಸಿಗುತ್ತೆ. ಅಲ್ಲೆಲ್ಲ ಕಾಫಿ ತೋಟಗಳು ಹೆಚ್ಚಾಗಿರ್ತವೆ. ಆ ಕಾಫಿ ತೋಟಗಳ ಮಧ್ಯಗಳಲ್ಲಿ ಹಲಸಿನ ಮರಗಳು ತುಂಬಾನೇ ಕಂಡು ಬರ್ತವೆ. ಅದರಿಂದಾಗಿ ಅಲ್ಲಿ ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗ್ತಾ ಇತ್ತು. ಜೊತೆಗೆ ಅದು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತಗಳಲ್ಲಿ ಒಂದಲ್ಲ ಒಂದು ಆಹಾರ ಪದಾರ್ಥ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು. ಮತ್ತೆ ಇಲ್ಲಿ ಏನು ಅಂತಂದ್ರೆ, ಈ ಹಲಸಿನ ಹಣ್ಣು ಇದೆಯಲ್ಲ ಮಕ್ಕಳೇ, ಇದು ಕೇವಲ ಹಣ್ಣು ಮಾತ್ರ ಉಪಯೋಗಕ್ಕೆ ಬರ. ಕೆಲವೊಂದು ಹಣ್ಣುಗಳ ಹಣ್ಣಿನಲ್ಲಿ ಮಾತ್ರ ಉಪಯೋಗಿಸ್ಬೋದು. ಆದರೆ
ಹಲಸಿನ ಹಣ್ಣು ಇದೆಯಲ್ಲ ಅದನ್ನ ಕಾಯಿಯಿಂದ ಹಿಡಿದು ಅದರ ಒಂದು ಬೀಜ ಇರ್ಬೋದು ಅಥವಾ ಕಾಯಿಯಿಂದ ಹಣ್ಣಾಗೋ ತನಕನೂ ಕೂಡ ಅದರಿಂದ ಹಲವಾರು ಪದಾರ್ಥಗಳನ್ನು ತಯಾರಿಸ್ತಾರೆ, ಹಲವಾರು ಖಾದ್ಯಗಳನ್ನು ತಯಾರಿಸ್ತಾರೆ. ಅದರಿಂದಾಗಿ ಇದು ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಉಪಯೋಗಕ್ಕೆ ಬರ್ತಾ ಇತ್ತು. ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಹೊಲೆಯ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸುತ್ತಿದ್ದೆವು. ಅಂದರೆ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಚಳಿ ಇರುತ್ತೆ, ಮಳೆ ಯಾವಾಗಲೂ ಬರ್ತಾ ಇರೋದ್ರಿಂದಾಗಿ ಹೆಚ್ಚಾಗಿ ಚಳಿ ಇದ್ದಿದ್ದರಿಂದಾಗಿ ಏನು ಮಾಡ್ತಾ ಇದ್ರು, ಅವರಿಗೆ ಚಳಿ ಆದಾಗ ಬಚ್ಚಲ ಮನೆಯ ಬೆಂಕಿ ಹೊಲೆಯ ಬೆಂಕಿ ಎದುರು ಅಂದರೆ ಆಗಿನ ಕಾಲದಲ್ಲೆಲ್ಲ ನೀರು ಕಾಯಿಸೋ ಹಂಡೆಗಳಿರ್ತಾ ಇತ್ತು, ಹೌದು ತಾನೆ. ಇವಾಗಲೂ ಕೆಲವೊಂದು ಮನೆಗಳಿದ್ದಾವೆ, ಆದರೆ ಸೋಲಾರು ಹೆಚ್ಚಾಗಿ ಈಗಿನ ಕಾಲದಲ್ಲಿ ಬಳಸ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಇವಾಗಲೂ ಕೂಡ ಒಲೆಗಳು ಇದ್ದಾವೆ. ಆ ಒಲೆಗಳಿಗೆ ಬೆಂಕಿಯನ್ನು ಸೌದೆಯನ್ನು ಉರಿ ಹಾಕ್ತಾ ಇದೆ. ಆಗ ಆ ಉರಿ ಹಾಕಿದಾಗ ಆ ಬೆಂಕಿ ಬರ್ತಾ ಇತ್ತಲ್ಲ, ಆ ಬೆಂಕಿ ಎದುರು ಇವ್ರೇನು ಮಾಡ್ತಾ ಇದ್ರು, ಕೈಗಳನ್ನು ಎತ್ತಿ ಚಾಚಿ, ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ಏನು ಮಾಡ್ತಾ ಇದ್ರು, ಬೆಂಕಿಯನ್ನು ಕಾಯಿಸ್ಕೊಳ್ತಾ ಇದ್ರು. ಆ ಜಡಿ ಮಳೆಯಲ್ಲಿ ಬೆಂಕಿಯ ಈತ ಸುಖವೆನಿಸುತ್ತಿತ್ತು. ಆಗ ಅಂದರೆ ಇವರಿಗೆ ಆ ಬೆಂಕಿಯ ಒಂದು ಹಿತ, ಚಳಿ ಮಳೆಯಲ್ಲಿ ಯಾವಾಗಲೂ ಸುರಿತಾನೆ ಇರುತ್ತೆ, ಮಳೆ ಬೆಳಗಿಂದ ರಾತ್ರಿ ಎಲ್ಲ ಸುರಿತಾನೇ ಇರುತ್ತೆ, ಸೋನೆ ಥರ ಸುರಿತಾನೇ ಇರುತ್ತೆ. ಅಂತ ಒಂದು ಚಳಿ ಮಳೆಯಲ್ಲಿ ಬೆಂಕಿ ಇವರಿಗೆ ಒಂದು ರೀತಿ ಬೆಂಕಿಯನ್ನು ಕಾಯಿಸ್ಕೊಳ್ತಾ ಇದ್ರಲ್ಲ, ಆಗ ಬೆಂಕಿಯಿಂದ ಏನಾಗ್ತಾ ಇತ್ತು, ಬಾಡಿ ಎಲ್ಲ ಹೀಟ್ ಆಗ್ತಾ ಇತ್ತು, ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು. ಚಳಿಗೆ ಬಾಡಿ ಸ್ವಲ್ಪ ಬಿಸಿ ಆದಾಗ ಏನು ಅನಿಸುತ್ತೆ, ನಮಗೆ ತುಂಬಾ ಹಿತ ಅನಿಸುತ್ತೆ ದೇಹಕ್ಕೆ, ಆ ರೀತಿ ಹಿತವಾಗಿ ಆಗ್ತಾ ಇತ್ತು. ಒಳಗೆ ಹಲಸಿನ ಬೀಜಗಳನ್ನು ಹಾಕಿ ಸುಟ್ಟು ತಿನ್ನುತ್ತಾ ಅಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿ ಬಿಟ್ಟುಕೊಂಡು ಆಲಿಸುತ್ತಿದ್ದೆವು. ಲೇಖಕರು ಹೇಳ್ತಾರೆ ಅಂತ ಬೆಂಕಿ ಕಾಯಿಸ್ತಾ ಇದ್ರಲ್ಲ ಯಾವುದೋ ಬಚ್ಚಲ ಮನೆಯ ಹೊಲೆಯಲ್ಲಿ, ಆ ಹೊಲೆಗೆ ಏನು ಮಾಡ್ತಾ ಇದ್ರು, ಹಲಸನ್ನು ಹೆಚ್ಚೆಚ್ಚವಾಗಿ ಸಿಗ್ತಾ ಇತ್ತಲ್ವಾ, ಆ ಹಲಸಿನ ಬೀಜಗಳನ್ನು ಏನು ಮಾಡ್ತಾ ಇದ್ರು, ಹೊಲೆಗೆ ಹಾಕಿ ಅವುಗಳನ್ನು ಸುಟ್ಟು ತಿಂತಾ ಇದ್ರು. ತಿಂತ ಏನು ಮಾಡ್ತಾ ಇದ್ರು, ಯಾರಾದರೂ ದೊಡ್ಡವರು ಕಥೆಗಳನ್ನು ಹೇಳ್ತಾ ಇದ್ರೆ ಬಾಯಿ ಬಿಟ್ಕೊಂಡು ಆಲಿಸ್ತಾ ಇದ್ರು. ಸಾಮಾನ್ಯವಾಗಿ ಮಕ್ಕಳು ಕಥೆಗಳು ಕೇಳ್ಬೇಕಾದ್ರೆ ಇದೇ ರೀತಿಯನ್ನು ಬಾಯಿ ಬಿಟ್ಕೊಂಡಿರ್ತಾರ ಅಂತ ಅಂದ್ಬಿಟ್ಟು ಬಾಯಿ ಬಿಟ್ಕೊಂಡು ಏನು ಮಾಡ್ತಾ ಇದ್ರು, ಕಥೆಗಳನ್ನು ಆಲಿಸ್ತಾರೆ. ಇವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಬಾಯಿ ಬಿಟ್ಕೊಂಡು ಆ ಕಥೆಗಳನ್ನು, ದೊಡ್ಡವರು ಹೇಳ್ತಕ್ಕಂಥ ಕಥೆಗಳನ್ನು ಆಲಿಸ್ತಾ ಇದ್ರು. ಅರ್ಥ ಆಯ್ತು ನಮ್ಮ ಮಕ್ಕಳೇ? ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೀನಿ, ಬರ್ಕೊಳ್ಳಿ ಮಕ್ಕಳು. ಬರ್ಕೊಳ್ಳಿ ಮಕ್ಕಳ. ಲೇಖಕರಿಗೆ ಯಾವ ಹೂಗಳನ್ನು ಪೋಣಿಸುವುದರಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಬರ್ಕೊಂಡಲ್ವಾ ಮಕ್ಕಳೇ?
ನೆಕ್ಸ್ಟ್ ನೋಡ್ಕೊಳ್ಳೋಣ. ಲೇಖಕರ ಮನೆಯಲ್ಲಿ ಮಳೆಗಾಲದಲ್ಲಿ ಸಂಗ್ರಹಿಸುತ್ತಿದ್ದ ವಸ್ತುಗಳಾವು. ಸಂಗ್ರಹಿಸುತ್ತಿದ್ದ ವಸ್ತುಗಳಾವು. ಹಾಗೆ ಇನ್ನೊಂದು ಪ್ರಶ್ನೆ ನೋಡೋಣ. ಲೇಖಕರ ಊರಿನಲ್ಲಿ ಯಥೇಚ್ಛವಾಗಿ ಲೇಖಕರ ಊರಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಯಾವುದು? ಅರ್ಥ ಆಯ್ತಲ್ವ ಮಕ್ಕಳೇ? ಇಷ್ಟು ಪ್ರಶ್ನೆಗಳನ್ನು ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ ಬರೆದಿರಿ ಮಕ್ಕಳು. ಎಲ್ಲರಿಗೂ ಧನ್ಯವಾದಗಳು.